ಉಫ್, ಇಮೇಲ್ ಬರೆಯೋದು ಎಷ್ಟು ಕಷ್ಟ ಅಂತ ಅನ್ಸುತ್ತೆ ಅಲ್ಲ. ನಿಮಗೂ ಕೂಡ ಹೀಗೆ ಅನ್ಸುತ್ತಾ? ಹಾಗಿದ್ರೆ ನಾನು ನಿಮಗೆ ಇವತ್ತೊಂದು 5 ಟಿಪ್ನ ಕೊಡ್ತೀನಿ, ಹೇಗೆ ಎಫೆಕ್ಟಿವ್ ಆಗಿ ಇಮೇಲ್ನ ಬರೆಯೋದು ಅಂತ. ಮೊದಲನೇದಾಗಿ, ನೀವು ಇಮೇಲ್ನ ಏನಕ್ಕೆ ಬರೀತಿದ್ದೀರಾ ಅನ್ನೋ ಪರ್ಪಸ್ನ ಕ್ಲಿಯರ್ ಆಗಿ ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡಬೇಕಾಗಿರತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಮೇಲ್ ಬರೀತಿರೋದು ನಾಳೆ ಮೀಟಿಂಗಿಗೆ ಅಂತ ಆಗಲಿ, ಆವಾಗ ಅಜೆಂಡಾ ಫಾರ್ ದ ಮೀಟಿಂಗ್ ಅಂತ ನೀವು ಸಬ್ಜೆಕ್ಟ್ ಲೈನಲ್ಲಿ ಕ್ಲಿಯರ್ ಆಗಿ ಇಡಬೇಕಾಗಿರತ್ತೆ. ಎರಡನೇದಾಗಿ, ನೀವು ಯಾರಿಗೆ ಮೇಲ್ ಬರೀತಿದ್ದೀರೋ ಅವ್ರನ್ನ ಗ್ರೀಟ್ ಮಾಡಬೇಕು. ಸೊ ಅದೊಂದು ಫ್ರೆಂಡ್ಲಿ ವೆಲ್ಕಮಿಂಗ್ ಫಾರ್ ದ ಇಮೇಲ್ ಆಗಿ ಇರುತ್ತೆ, ವಿತ್ ಹಾಯ್, ಹೆಲೋ ಮತ್ತು ಡಿಯರ್. ಇದ್ರ ಜೊತೆಯಲ್ಲಿ ನೀವು ಅವ್ರ ನೇಮ್ಸ್ನು ಸಹ ಆ್ಯಡ್ ಮಾಡ್ಕೋಬಹುದು. ಮೂರನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ನೀವು ಮ್ಯಾಟರ್ ಬರೀತಿರೋದನ್ನ ಎಲ್ಲನೂ ಒಂದೇ ಹಿಂಡಲ್ಲಿ ಹಾಕ್ತೇನೆ 3 ಪ್ಯಾರಾಗ್ರಾಫು 2 ಪ್ಯಾರಾಗ್ರಾಫ್ ಆಗೋ ಡಿವೈಡ್ ಮಾಡ್ಕೋಬಹುದು. ಒಂದು ಇಂಟ್ರೊಡಕ್ಷನ್ ಟು ದಿ ಮ್ಯಾಟರ್, ನೆಕ್ಸ್ಟು ಆ ಮ್ಯಾಟರಿಗೋಸ್ಕರ ನೀವು ಏನು ಮಾಡಬೇಕು, ಏನು ಮಾಡ್ತಿದ್ದೀರಾ, ನಂತರ ಅದಕ್ಕೊಂದು ಕನ್ಕ್ಲೂಷನ್. ಇದಿಷ್ಟನ್ನು ನೀವು ಪ್ಯಾರಾಗ್ರಾಫ್ ವೈಸಲ್ಲಿ ಸಾರ್ಟ್ ಮಾಡಿ ಮ್ಯಾಟರಲ್ಲಿ ಇಡಬೇಕಾಗಿರುತ್ತೆ. 4ನೇದಾಗಿ ಬಹಳ ಇಂಪಾರ್ಟೆಂಟ್, ಮೈಂಡ್ ಆಫ್ ಟೋನ್. ಸೊ ನೀವು ಇಮೇಲ್ ರೈಟಿಂಗಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ತಿಳಿದೇ ಇರೋದ ಕಾರಣ ನೀವು ನಿಮ್ಮ ಟೋನ್ನ ಬಹಳ ಪೊಲೈಟಾಗಿ ಪಾಯ್ಸ್ಡಾಗಿ ಇಟ್ಕೋಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಸೆಂಟೆನ್ಸ್ನು ಕ್ಯಾಪಿಟಲ್ ಲೆಟರ್ಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಆ ಥರ ಯೂಸ್ ಮಾಡಿದ್ರೆ ಅವ್ರ ಮೇಲೆ ಕೂಗಾಡಿದ ರೀತಿ ಅಲ್ಲಿ ಕನ್ವೆ ಆಗುತ್ತೆ. ಸೊ ಆದಷ್ಟು ಮೇಲಲ್ಲಿ ಕ್ಯಾಪಿಟಲ್ ಲೆಟರ್ಸಿಂದ ಸೆಂಟೆನ್ಸ್ ಫ್ರೇಮ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. 5ನೇದು ನಿಮ್ಮ ಸೈನಿಂಗ್ ಆಫ್. ಸೊ ನೀವು ಒಂದು ಇಮೇಲ್ ಬರೆದು ಎಲ್ಲ ಕಂಪ್ಲೀಟ್ ಆದ ನಂತರ ನೀವೊಂದು ನೋಡಿರ್ತೀರ, ಸಿನ್ಸಿಯರ್ಲಿ ವಿತ್ ಬೆಸ್ಟ್ ರಿಗಾರ್ಡ್ಸ್. ಇದು ಪ್ರಾಪರ್ ಸೈನಿಂಗ್ ಆಫ್ ವಿತ್ ಪೊಲೈಟ್ ಅಂತ ಹೇಳ್ಬೋದು ನಾವು. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈ 5 ಟಿಪ್ಸು ಸಹ ನಿಮ್ಮ ಇಮೇಲ್ನ ಇನ್ನಷ್ಟು ಪೊಲೈಟ್ ಆಗಿ ಹಾಗೆ ಬಹಳ ಎಫೆಕ್ಟಿವ್ ಆಗಿ ಇಟ್ಕೊಂಡಿರುತ್ತೆ. ಸೊ ಪ್ಲೀಸ್ ಫಾಲೋ ದಿಸ್ 5 ಟಿಪ್ಸ್ ಫಾರ್ ಎಫೆಕ್ಟಿವ್ ಇಮೇಲ್ ರೈಟಿಂಗ್. ಸೊ ನೋಡಿದ್ರಲ್ಲ, ಈ ರೀತಿ ಪ್ರೊಫೆಷ್ನಲ್ ಆಸ್ಪೆಕ್ಟ್ಸಿಂದ ನಿಮಗೆ ಯಾವುದಾದ್ರು ಹೆಚ್ಚಿನ ಮಾಹಿತಿ ವಿಡಿಯೋಸ್ ಬೇಕಾದಲ್ಲಿ ನಮಗೆ ಟಾಪಿಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಇಂಗ್ಲಿಷ್ ಪಾರ್ಟ್ನರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.